ಎಲ್ಲೋ ಅದು ರಿಗ್ರೆಟ್ಸ್ ಇಲ್ವಾ ಭಾನುಪ್ರಕಾಶ್ ಸರ್, ನಾನು ಆಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು ಅಂತ? ನನ್ನ ಜೊತೆಗೆ ಬಂದಿದ್ದ ಕಲಾವಿದರು ಎಲ್ಲರೂ ಸಕ್ಸಸ್ ಆಗಲಿಲ್ಲ. ಅವಾಗ ಅನಿಸ್ತು ನಾನು ಮಾಡಿದ್ದು ಪರವಾಗಿಲ್ಲ, ನಮ್ಮಪ್ಪ ಒಂದು ಬೋಲ್ಡ್ ಡಿಸಿಷನ್ ತಗೊಂಡು ನನಗೆ ಒಂದು ಡಿಗ್ರಿ ಮಾಡಿಸಿದ್ರು ಅಂತ ಅನಿಸ್ತು ಅವಾಗ. ಪ್ರಸನ್ನ ಅವರು ಅರ್ಜುನ್ ಸರ್ಜಾ ಎಲ್ಲ ಫ್ರೆಂಡ್ಸ್ ಅಂತ ಕಾಣ್ತದೆ. ಅಲ್ಲ ಅಂದ್ರೆ ಎಲ್ಲ ಸುಮ್ಮನೆ ಜಾಸ್ತಿ ಫ್ರೆಂಡ್ಸ್ ಆಗ್ತದೆ ಅವಾಗಿಂದ? ಹೌದು, ಅವಾಗಿಂದ. ಓಕೆ, ಅರ್ಜುನ್ ಸರ್ ಜೊತೆಗೆ ಏನು ಎಕ್ಸ್ಪೀರಿಯನ್ಸ್ ಅಲ್ಲಿ? ಸರ್ಜಾ ಅವತ್ತಿನ ಫ್ರೆಂಡ್ಶಿಪ್ ಇವತ್ತಿನವರೆಗೂ ಗಟ್ಟಿಯಾಗಿದೆ. ಇವತ್ತು ಚೆನ್ನಾಗಿ ಹೋದ್ರೆ ಹೋಗಿ ಭೇಟಿ ಆಗ್ತೀನಿ, ಅವಾಗ ಫ್ಯಾಮಿಲಿ ಜೊತೆಗೆ ಹೋದ್ರೆ ಅವ್ನು ಮಾತಾಡ್ಸ್ಕೊಂಡು ಬರ್ತೀವಿ. ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅಂತ ಹೇಳಿ KSIC ಮೈಸೂರು ಸಿಲ್ಕ್, ಇಲ್ಲಿ ಆಲ್ಮೋಸ್ಟ್ 7 ವರ್ಷದಿಂದ ನಾನು ಜನರಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈಗ. ನೂರೊಂದು ನೆನಪು. ನಿಮ್ಮ ಸಿನಿಮಾ ಜರ್ನಿ ನಾನು ಫಸ್ಟ್ ಮಾತಾಡ್ಬಿಡ್ತಾ ಇದ್ದೀನಿ ಫುಲ್ಲು, ಯಾಕಂದ್ರೆ ಬೇಸಿಕಲಿ ತಮ್ಮನ್ನ ತುಂಬಾ ಜನ ಸಿನಿಮಾಗಳ ಮೂಲಕನೇ ಸಾಕಷ್ಟು ಇವತ್ತರೆಗೂ ಪ್ರೀತಿಸ್ತಾ ಇರೋದು, ಗೌರವಿಸ್ತಾ ಇರೋದು. ಇದಾದ್ಮೇಲೆ ತಾವು ಮಾಡಿದ್ದು ನಮ್ಮ ಸಿಂಹದ ಮರಿ ಸೈನ್ಯ. ಹೌದು, ನನ್ನ 4ನೇ ಸಿನಿಮಾ ಸಿಂಹದ ಮರಿ ಸೈನ್ಯ. ಅಲ್ಲಿ ಅರ್ಜುನ್ ಎಂಟರ್ ಆಗ್ತಾನೆ. ಮಾಸ್ಟರ್ ಅರ್ಜುನ್ ಅಲ್ಲಲ್ಲ, ಅರ್ಜುನ್ ಸರ್ಜಾ. ಓಕೆ, ಅವನಿಗೆ ಅದು ಫಸ್ಟ್ ಫಿಲಮು, ನಮ್ಗೆ 4ನೇ ಫಿಲಮು. ಓಕೆ, ಫಸ್ಟ್ ಫಿಲಮೇ ನಮಗೆ ಅಲ್ಲ, ಫಸ್ಟ್ ಶೆಡ್ಯೂಲು ಕುದುರೆಮುಖದಲ್ಲಿ 1 ತಿಂಗಳು ಕ್ಯಾಂಪು, ಈಗೇನು ಸ್ಯಾಂಕ್ಚುರಿ ಅಂತ ಕರೀತಾರೆ ಅಲ್ಲಿ ಕ್ಯಾಂಪು ಅಂದರೆ ಟೆಂಟ್ ಹಾಕ್ಕೊಂಡಿದ್ವಿ ನಾವು ಅಲ್ಲಿ. ಅವನು ಬಂದಾಗ ಒಂದ್ಸರಿ ಹೇಳಿದ್ದ, ನೀನು ಪುಟಾಣಿ ಜಂಟಲ್ಲಿ ನಿನಗೆ ಮಕ್ಕಳು ಕೊಡ್ತಾ ಸನ್ಮಾನ ಆಯಿತು, ಅವಾಗ ಬಂದು ನಿನಗೆ ವಿಶ್ ಮಾಡಿದ್ದೆ ಅಂತ ಹೇಳಿದ್ದ ಅರ್ಜುನ್ ಅವರ. ಹೌದು, ಇವತ್ತಿನೀಗ ತುಂಬ ಎತ್ತರಕ್ಕೆ ಬೆಳೆದೇನೆ. ಸೊ ಸಿಂಹದ ಮರಿ ಅಂದ್ರೆ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಇತ್ತು ಸರ್, ಅಂದ್ರೆ ರಾಮಕೃಷ್ಣ ಹೆಗಡೆಯವರು ಅರ್ಜುನ್ ಸರ್ ಒಂದೇ ತರ ಕಾಣ್ತಾ ಇದ್ದಾರೆ. ಹೌದೌದು, ಅಲ್ಲ ಇಲ್ಲಿ ಮಾಡಿರೋದು ಫಸ್ಟ್ ಹೇಳಿದ್ನಲ್ಲ, ನಾಗರೋಳಲ್ಲಿ ಬೇರೆ ಬ್ಯಾಚು, ಪುಟಾಣಿ ಹೊಂಟೊತ್ತಲ್ಲಿ ರಾಮಕೃಷ್ಣ ಹೆಗಡೆ, ಪ್ರಚಂಡ ಪುಟಾಣಿ ರಾಮಕೃಷ್ಣ ಹೆಗಡೆ. ಪ್ರಸನ್ನ ಅವರು ಇದಕ್ಕೆ ಬಂದಿದ್ದೆ ಅನ್ಕೊಳ್ಳೋದು. ಹೌದು, ಪ್ರಚಂಡ ಪುಟಾಣಿ ಪ್ರಸನ್ನ ಇದ್ದಾನೆ, ಇನ್ನೊಬ್ಬ ಲಕ್ಷ್ಮಣ್ ಅಂತ, ಅದು ದಪ್ಪಗಿದ್ದವ್ರು ಇಬ್ರು ಬರ್ತಾರೆ ಪ್ರಚಂಡ ಪುಟಾಣಿಲಿ, ಅಣ್ಣ ತಮ್ಮದ ಕ್ಯಾರೆಕ್ಟರ್. ಪ್ರಸನ್ನ ಮತ್ತೆ ತಮಿಳ್ ಲಕ್ಷ್ಮೀನಾರಾಯಣ ಅಂತ ಇದ್ದ ಒಬ್ಬ, ಅವರಿಬ್ರು ಬರ್ತಾರೆ ನಮ್ಮ ಜೊತೆಗೆ. ನಾವು 4 ಪ್ಲಸ್ ಅವರಿಬ್ರು, ಟೋಟಲ್ 6 ಕ್ಯಾರೆಕ್ಟರ್ ಬರುತ್ತೆ ಅಲ್ಲಿ. ಅವರಿಬ್ರದ್ದು ಕಾಮಿಡಿ ಬರುತ್ತೆ, ಇಬ್ರು ದಪ್ಪ ಮಕ್ಕಳು. ಪ್ರಸನ್ನ ಅವರು ಅರ್ಜುನ್ ಸರ್ಜಾ ಎಲ್ಲ ಫ್ರೆಂಡ್ಸ್ ಅಂತ ಕಾಣ್ತದೆ. ಅಲ್ಲ ಅಂದ್ರೆ ಎಲ್ಲ ಸಿಂಹದ ಮರಸದಿಂದ ಜಾಸ್ತಿ ಫ್ರೆಂಡ್ಸ್ ಆಗ್ತೀವಿ ಅವಾಗಿಂದ. ಹೌದು, ಅವಾಗಿಂದ ಸಿಂಹದ ಮರಸದಲ್ಲಿ ಎಂಟರ್ ಆಗ್ತೀವಿ ಎಲ್ಲರೂ. ಅಂಬರೀಶ್ ಪುರಿ ಅವರು. ಹೌದು, ಅಂಬರೀಶ್ ಪುರಿಯಿಂದ ನನಗೆ ಶೂಟ್ ಮಾಡೋ ಕ್ಯಾರೆಕ್ಟರ್ ಇದೆ, ಅವರು ಶೂಟ್ ಮಾಡಿ ನಾನು ಸಾಯಿಸ್ತಾರೆ ಅಂಬರೀಶ್ ಪುರಿ ಆ ಫಿಲ್ಮ್ ಅಲ್ಲಿ, ಸಿಂಹದ ಮರಸದಲ್ಲಿ ಲಾಸ್ಟ್ ಅಲ್ಲಿ. ಹೌದೌದು, ಅಂಬರೀಶ್ ಪುರಿ ಅವರು. ಅದರಲ್ಲಿ ಒಂದು ಸುಂದರ ಕೃಷ್ಣ ಸರ್ ಇದ್ದಾರೆ. ಸುಂದರ ಕೃಷ್ಣ ಅರಸು. ಹೌದು, ಅಂಬರೀಶ್ ಪುರಿಗೆ ವಾಯ್ಸ್ ಕೊಟ್ಟಿದ್ದು ಅವರೇ, ಅವ್ರದ್ದು ವಾಯ್ಸು ಅವ್ರದ್ದೇ, ಅಂಬರೀಶ್ ಪುರದ್ದು ವಾಯ್ಸು ಸುಂದರ ಕೃಷ್ಣ ಅರಸು, 2 ವಾಯ್ಸ್. ಹೌದೌದು, ಅವಾಗ ಹೆಲಿಕಾಪ್ಟರ್ ಶೂಟ್ ಅಂತೇಳಿ ಕೌಲದುರ್ಗ ಅಂತೇಳಿ ಶಿವಮೊಗ್ಗದಲ್ಲಿ ಕೋಟೆನಲ್ಲಿ ಹೆಲಿಕಾಪ್ಟರ್ದೆಲ್ಲ ತರಿಸಿ, ಆಗಿನ ಕಾಲದಲ್ಲಿ ಅಲ್ಲೇ ಬಾಂಬೆಯಿಂದ ಬಂದು ಅಸೆಂಬ್ಲಿ ಮಾಡಿ ಹೆಲಿಕಾಪ್ಟರ್ ಶೂಟ್ ಎಲ್ಲ ಮಾಡಿ, ಆವಾಗಿನ ಕಾಲದಲ್ಲಿ ಅಲ್ಲೇ ನನಗೆ ಅಂಬರೀಶ್ ಪುರಿನೂ ಬಂದು ಒಂದು ಶಾಟ್ ಇದೆ ಶೂಟ್ ಮಾಡೋಂಥದ್ದು. ಅಲ್ಲಿ ಮಂಜುಳಾ ಇದ್ದಾರೆ, ಜಯಂತಿ ಇದ್ದಾರೆ, ಇವೆಲ್ಲ. ಇದು ಸಿಂಹದ ಮರಿ ಸೈನ್ಯ ನಮಗೆ ಕುದುರೆಮುಖದಲ್ಲಾಯಿತು, ಕುನ್ನೂರು ಅಂತ ಹೇಳಿ ಊಟಿ ಪಕ್ಕ, ಅಲ್ಲೊಂದು ತಿಂಗಳು ಕ್ಯಾಂಪ್ ಮಾಡಿದ್ವಿ ಎಸ್ಟೇಟಲ್ಲಿ. ಅಲ್ಲಿ ಒಂದು ದೊಡ್ಡ ಮನೆ ತಗೊಂಡು ಅಲ್ಲೂ ಕೂಡ ಆಲ್ಮೋಸ್ಟ್ 1 ತಿಂಗಳು ಕ್ಯಾಂಪ್ ಮಾಡಿದ್ವಿ. ನಮ್ಮ ರೇಖಾ ಮೇಡಮ್ ಅವ್ರು ಪರಿಚಯ ಆಗಿದ್ದು ನಿಮ್ಗೆ? ರೇಖಾ ಪರಿಚಯ ಆಗಿದ್ದು ಸಿಂಹದ ಮರಸದಲ್ಲಿ. ಅವರು ಅದೇ ಟೀ ಎಸ್ಟೇಟ್ ಓನರ್ ಮಗಳು, ಅವಳು ಮತ್ತೆ ಇನ್ನೊಂದು ಸಣ್ಣ ಹುಡುಗ ಮಾತಾಡ್ತಾನೆ. ಹೌದು, ಅವೆರಡು ಅವಾಗಿಂದ ನಮ್ಮ ಪರಿಚಯ ಆಯಿತು. ಓಕೆ, ಅರ್ಜುನ್ ಸರ್ ಜೊತೆಗೆ ಏನು ಎಕ್ಸ್ಪೀರಿಯನ್ಸ್ ಅಲ್ಲಿ? ಸರ್ಜಾ ಅವತ್ತಿನ ಫ್ರೆಂಡ್ಶಿಪ್ ಇವತ್ತಿನವರೆಗೂ ಗಟ್ಟಿಯಾಗಿದೆ. ಇವತ್ತು ಚೆನ್ನಾಗಿ ಹೋದ್ರೆ ಹೋಗಿ ಭೇಟಿ ಆಗ್ತೀನಿ, ಅವಾಗ ಫ್ಯಾಮಿಲಿ ಜೊತೆಗೆ ಹೋದ್ರೆ ಅವ್ನು ಮಾತಾಡ್ಸ್ಕೊಂಡು ಬರ್ತೀವಿ, ಹಾಗಾಗಿ ಚೆನ್ನಾಗಿ ಕಾಂಟ್ಯಾಕ್ಟ್ ಇದೆ. ಓಕೆ ಅರ್ಜುನ್. ಸೊ ಸಿಂಹದ ಮರಿ ಸೈನ್ಯ ಸಿನಿಮಾ ಹಳೆಯದು ಚಿಕ್ಕ ವಯಸ್ಸಲ್ಲಿ ಬಂದಿರತಕ್ಕಂಥ ಸ್ನೇಹ ಅಷ್ಟು ಬೇಗ ಹೋಗಲ್ಲ, ಗಟ್ಟಿಯಾಗಿರುತ್ತೆ. ಅವಾಗ ಹೋಗೋಬಾರ ಅಂತ ಹೊಡೆದಾಕೊಂಡಿರ್ತೀವಲ್ಲ, ಅದು ಗಟ್ಟಿಯಾಗಿರ್ತದೆ. ಬಟ್ ಇವತ್ತಿಗೂ ಅರ್ಜುನ್ ಹಾಗೆ ಇದೆ. ನಾನು ಯಾವಾಗ ಮಾಡಿದ್ರೆ ಫೋನ್ ಮಾಡಿದ್ರೆ ಮೆಸೇಜ್ ಹಾಕಿರೋ, ಹಬ್ಬಕ್ಕೆಲ್ಲ ವಿಶಸ್ ಎಲ್ಲ ಕಳಿಸ್ತಾನೆ, ಖುಷಿ ಆಗ್ತದೆ. ಇಲ್ಲಿ ತುಂಬ ಎತ್ತರಕ್ಕೆ ಬೆಳೆದೇನೆ, ಇನ್ನೂ ಎತ್ತರಕ್ಕೆ ಬೆಳೆದೆ ಅಂತ ಆಶಿಸ್ತೀನಿ. ಗುಡ್ ಫ್ರೆಂಡ್. ಹೌದು. ಎಸ್, ಅಂಬರೀಶ್ ಪುರಿ ಅವ್ರ ಜೊತೆ ಏನೋ ಎಕ್ಸ್ಪೀರಿಯನ್ಸ್ ಅಂದ್ರೆ? ಅಂಬರೀಶ್ ಪುರಿ ಟೋಟಲಿ ಇಂಗ್ಲೀಷ್ ಆರ್ ಹಿಂದಿನೇ ಅವ್ರದ್ದು. ಮಕ್ಳ ಜೊತೆ ಹೇಗಿರೋರು? ಮಕ್ಕಳು ಚೆನ್ನಾಗಿರೋರು, ಅವರು ಟೋಟಲಿ ಚೆನ್ನಾಗಿರೋರು. ವಿಲನ್ ಕ್ಯಾರೆಕ್ಟರ್, ಬಟ್ ಒಂಥರ ಅವ್ರದ್ದು ರೆಸ್ಟ್ರಿಕ್ಟೆಡ್ ಏರಿಯಾ, ಅವ್ರ ಪಾಡಿಗೆ ಮಾಡೋರು, ಅವ್ರ ಪಾಡಿಗೆ ಅವ್ರು ಕೂತ್ಕೊಳ್ಳೋರು. ಡೈರೆಕ್ಟ್ ಹೇಳಿದ್ರೆ ಕನ್ನಡ ಹೇಳ್ಸ್ಕೊಳಕ್ಕೆ ಸ್ವಲ್ಪ ಯಾರು ಬೇಕಿತ್ತು, ಡೈರೆಕ್ಟ್ ಹೇಳ್ಬಿಟ್ಟು ಮತ್ತೆ ಕೂತ್ಕೊಳ್ಳೋರು. ಅರ್ಜುನ್ ಸರ್ಜಾ ಸರ್ ಆಗ್ಲೇ ಜಿಮ್ನಾಸ್ಟಿಕ್ಸ್ ಇದೆಲ್ಲ ಕಲ್ತಿದ್ರು ಅಂತ ಕಾಣುತ್ತೆ. ಅವಾಗ ಕರಾಟೆ, ಜಿಮ್ನಾಸ್ಟಿಕ್ಸ್ ಎಲ್ಲ ಕಲ್ತಿದ್ರು. ಸಿನಿಮಾಯಿಂದ ಸಿನಿಮಾ, ಪಾತ್ರದಿಂದ ಪಾತ್ರ, ನೀವು ಮಾಡೋ ಪ್ರತಿಯೊಂದು ಚಿತ್ರನೂ ಯಶಸ್ವಿ ಆಗ್ತಾ ಇತ್ತು. ಚಿತ್ರದ ಜೊತೆಗೆ ನಿಮ್ಮ ಪಾತ್ರ ಕೂಡ ಬಹಳ ಜನ ಇಷ್ಟಪಡೋರು, ಗುರುತಿಡಿಯೋರು. ಸೊ ಎಲ್ಲ ಒಂದ್ ಕಡೆ ಸಿನಿಮಾನೇ ನಾನು ಕೆರಿಯರ್ ಆಗಿ ತಗೋಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ನನಗೆ ಸ್ವಲ್ಪ ಆಸಕ್ತಿ ಬಂತು. ನಮ್ಮ ತಂದೆಗೆ ಇನ್ನು ಇವನೇನು ಮುಂದಕ್ಕೆ ಏನು ಅಂತ ಅವರಿಗೊಂದು ಡೌಟ್ ಶುರು ಆಯ್ತು. ಬಿಕಾಸ್ ಈಸ್ ಒಂದು ನೌಕರಿಲಿದ್ರು,
ಏನಾದ್ರು ಇವನಿಗೆ ಎಜುಕೇಶನ್ ಮಾಡಿಸಿ ಮುಂದಕ್ಕೆ ಅವನಿಗೆ ಮಾಡಲೇಬೇಕು ನಾನು, ಅದು ಚಿತ್ರರಂಗ ಅನ್ಸರ್ಟೈನ್ ಅಂತ ಅವ್ರಿಗೆ ಅನ್ಸ್ಬಿಟ್ಟಿತ್ತು. ಅವಾಗಲೇ ಅನ್ಸಿತ್ತು, ಸಹಜ ಅದು. ಯಾಕೆಂದರೆ ಎಲ್ಲರೂ ಕ್ಲಿಕ್ ಆಗೋಕ್ಕಾಗಲ್ಲ ಇಂಡಸ್ಟ್ರಿನಲ್ಲಿ, ಸ್ವಲ್ಪ ಲಕ್ ಬೇಕು, ಎಫರ್ಟ್ಸ್ ಒಂದೇ ಸಾಕಾಗಲ್ಲ, ಲಕ್ಕು ಬೇಕು ಇಂಡಸ್ಟ್ರಿನಲ್ಲಿ. ನಮ್ಮ ತಂದಿರು ಏನು ಮಾಡಿದ್ರು, ಇಲ್ಲ ನೀನು ಫಸ್ಟು ಒಂದು ಗ್ರಾಜುಯೇಷನ್ ಮಾಡ್ಕೊ, ನಿಮ್ಗೆ ಏನು ಇಷ್ಟನೋ ಒಂದು ಡಿಗ್ರಿ ಮಾಡ್ಕೊ, ಆಮೇಲೆ ಎಲ್ಲಿ ಬೇಕಾದರೂ ನಿನಗೆ ಫ್ರೀಡಮ್ ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಇಂಜಿನಿಯರಿಂಗ್ ಬಂದೆ. ನಾನು ಅಲ್ಲಿ ಶಿವಮೊಗ್ಗದಲ್ಲಿ ಮಾಡೋದ್ರಿಂದ ಬೆಂಗಳೂರು ಅಟ್ಯಾಚ್ಮೆಂಟು ಕಡಿಮೆ ಆಯ್ತು ನನಗೆ, ಇಂಡಸ್ಟ್ರಿ ಲಿಂಕು ಸ್ಲೋ ಆಗಿ ತಪ್ಪಾಯಿತು. ಓಕೆ, ಇದಾದ್ಮೇಲೆ ನೀವು ಅಂದರೆ ನಾನು ಅಗೇನ್ ನಾನು ಸಾಕಷ್ಟು ಜನ ಈ ಥರ ಹಿರಿಯ ಕಲಾವಿದರು ಮಾಡಿದಾಗ ಹೇಳಿದ್ ಲಾಸ್ಟ್ ಸಿನಿಮಾ ಅಂತ ಹೇಳಕ್ ಇಷ್ಟ ಇಲ್ಲ, ನೀವು ಲೇಟೆಸ್ಟ್ ಆಗಿ ಕಾಣಿಸ್ಕೊಂಡಿದ್ದ ಸಿನಿಮಾ ಪುಟ್ಟ ಹೆಂಡತಿ. ಹೌದು, ನಮ್ಮ ಕವಿ ಪ್ರಭಾಕರ್ ರೇಖಾ ಮೇಡಮ್ ಗೆಸ್ಟ್ ಕ್ಯಾರೆಕ್ಟರ್. ಓಕೆ, ಅದು ಅದ್ರ ಬಗ್ಗೆ ವಿತ್ ಪ್ರಭಾಕರ್ ಏನಾದ್ರು ಅದು ವಿಚಾರಗಳು? ಅದೇ ನಮಗೆ ಗೆಸ್ಟ್ ಕ್ಯಾರೆಕ್ಟರ್ ಅಂದ್ರೆ ಅಷ್ಟೊಂದು ಇದು ಟಚ್ ಇತ್ತಿಲ್ಲ, ಬಟ್ ರೇಖಾ ವಾಸ್ ಇನ್ ಟಚ್ ವಿತ್ ಮೀ. ಪ್ರಭಾಕರ್ ಆಲ್ವೇಸ್ ವೆರಿ ಗುಡ್ ಆರ್ಟಿಸ್ಟ್. ಯಾವಾಗ ಕಂಡ್ರು ಅವರು ನನಗೆ ಪ್ರಚಂಡ ಪುಟಾಣಿಯಿಂದನೂ ಹೆಚ್ಚು ಕಮ್ಮಿ ನೋಡ್ತಾ ಬಂದಿದ್ದೀನಿ, ತುಂಬಾನೇ ಹತ್ತಿರ ಆಗಿದ್ರು. ಎಲ್ಲ ಆರ್ಟಿಸ್ಟ್ಗಳು ಆಲ್ಮೋಸ್ಟ್ ನಮ್ಮ ಏಜಲ್ಲಿ ಇದ್ದಾಗ ಅವಾಗ ಎಲ್ಲರೂ ತುಂಬ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅವರು ಅಷ್ಟೇ ಗೌರವದಿಂದ ಮಾತಾಡ್ತಿದ್ರು, ಅದೇ ಸಂತೋಷ ನಮಗೆ. ಅಂದ್ರೆ ನೀವು ಎಷ್ಟು ಏಜ್ ಸರ್ ನೀವು ಪುಟ್ಟ ಹೆಂಡತಿ ಮಾಡಿದ? ಆ ಪುಟ್ಟ ಹೆಂಡತಿ ನಾನು ಜಸ್ಟ್ ಇಂಜಿನಿಯರಿಂಗ್ ಎಂಟರ್ ಆದೆ ಅವಾಗ, 16-17 ವರ್ಷ. 18 ಆಗಿತ್ತು, 18. ಅದೇ ಆದ್ಮೇಲಿಂದ ಕ್ಯಾಮ್ರಾ ಮುಂದೆ ಇಲ್ಲ ಹೋಗ್ಲಿಲ್ಲ. ಅವಕಾಶಗಳು ಬಂದ್ವಾ ಆಮೇಲಿಂದ? ಆಮೇಲೆ ಅದೇ ನಾನು ಹೇಳಿದ್ನಲ್ಲ, ಕೆಲವರು ಕೇಳಿದ್ರು, ನಾನು ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಸೆಮಿ ಸಿಸ್ಟಮ್ ಬಂದ್ಬಿಡುತ್ತೆ, ರಜಾ ಕೊಡಲ್ಲ. ಅಲ್ಲೆಲ್ಲ ರಜಾ ಹಾಕಿ ನನಗೆ ತೊಂದರೆ, ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಟೆಸ್ಟ್ ಇರ್ತದೆ, ಬ್ಯಾಕ್ಲಾಗ್ ಜಾಸ್ತಿ. ಹೌದು, ಅವೆಲ್ಲ ಆಗಲ್ಲ. ನನಗೆ ಯಾವತ್ತೂ ಇದುವರೆಗೆ ಯಾವುದು ಉಳಿಸ್ಕೊಂಡಿಲ್ಲ ಇಂಜಿನಿಯರಿಂಗ್ ನಲ್ಲಿ, ಅವಾಗ ಕ್ಲಿಯರ್ ಮಾಡ್ಕೊಂತ ಬಂದಿದ್ದೀನಿ. ಇವೆಲ್ಲ ಬಂದಿದ್ರೆ ಅವೆಲ್ಲ ಆಗ್ತಿರ್ಲಿಲ್ಲ, ಆ ಕ್ಯಾರಿಯರ್ ಹಾಳಾಗೋದು. ಹಾಗಾಗಿ ಎಲ್ಲೋ ಅದು ರಿಗ್ರೆಟ್ಸ್ ಇಲ್ವಾ ಭಾನುಪ್ರಕಾಶ್ ಸರ್, ನಾನು ಆಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು ಅಂತ? ಅವಾಗ ಅನಿಸ್ಲಿಲ್ಲ, ಯಾಕಂದ್ರೆ ಆಮೇಲೆ ಒಂದು ಕೆಲಸನೂ ಸಿಕ್ತು ನನಗೆ ಸೆಟ್ಲ್ ಆಗಿ. ಯಾಕಂದ್ರೆ ಎಲ್ಲರೂ ಅಲ್ಲಿ ಆಮೇಲೆ ನೋಡ್ತಾ ಬಂದೆ, ನಾನು ಅಲ್ಲಿದ್ರು ಕೂಡ ಇಂಡಸ್ಟ್ರಿ ಅಬ್ಸರ್ವ್ ಮಾಡ್ತಾ ಇದ್ದೆ. ನನ್ನ ಜೊತೆಗೆ ಬಂದಿದ್ದ ಕಲಾವಿದರು ಎಲ್ಲರೂ ಸಕ್ಸಸ್ ಆಗಲಿಲ್ಲ. ಅವಾಗ ಅನಿಸ್ತು ನಾನು ಮಾಡಿದ ಪರವಾಗಿಲ್ಲ, ನಮ್ಮಪ್ಪ ಒಂದು ಬೋಲ್ಡ್ ಡಿಸಿಷನ್ ತೊಗೊಂಡು ನನಗೆ ಒಂದು ಡಿಗ್ರಿ ಮಾಡಿಸಿದ್ರು ಅಂತ ಅನಿಸ್ತು ಅವಾಗ. ಪೇರೆಂಟ್ಸ್ ಗೈಡೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇಲ್ಲಿ ನಿಮ್ಮ ಮೂಲಕ ಇನ್ನೊಂದು ವಿಷಯ ಕೇಳೋದಕ್ಕೆ ಇಷ್ಟಪಡ್ತೀನಿ, ಅಂದ್ರೆ ನಿಮ್ಮ ಸ್ಮೃತಿ ಪಟದಲ್ಲಿ ನಿಮ್ಮ ಮೆಮೊರೀಸ್ನಲ್ಲಿ ಏನಾದ್ರು ಇದ್ರೆ, ತುಂಬಾ ಜನ ಪ್ರಸನ್ನ ಅವ್ರ ಬಗ್ಗೆನೂ ಕೇಳಿದ್ರು ಸರ್, ನಮ್ಮ ಆರ್ಟಿಸ್ಟ್ ಪ್ರಸನ್ನ ಅವ್ರ ಬಗ್ಗೆ. ನಾನು ಹುಡುಕಿದ್ದೀನಿ ಅವ್ರನ್ನ, ಐ ಮೀನ್ ಅವ್ರಿಲ್ಲ, ಅವ್ರ ಫ್ಯಾಮಿಲಿನ, ಅವ್ರ ಮಗನ ಹತ್ರ ಮಾತಾಡಿದೆ, ಅವ್ರ ಶ್ರೀಮತಿಯವ್ರ ಹತ್ರ ಮಾತಾಡಿದೆ, ಅವ್ರ ಬಗ್ಗೆ ಆಗ್ಲಿ ಏನು ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಸೊ ಎನಿ ಮೆಮೊರೀಸ್ ಆಫ್ ಪ್ರಸನ್ನ, ನೀವು ನೋಡಿದಂತ ಪ್ರಸನ್ನ ಅನ್ನೋ ಜನಗಳು ಹೇಳಿದ್ರೆ ಐ ಥಿಂಕ್ ಒಂದು ಇನ್ಫಾರ್ಮೇಶನ್, ಒಂದು ಖುಷಿ ಸಿಗ್ಬೋದು. ಹೇಗಿರೋರು ಪ್ರಸನ್ನ ಅವರು, ಯಾವ ತರ ವ್ಯಕ್ತಿತ್ವ ಅವ್ರದ್ದು? ನನಗೆ ಪ್ರಚಂಡ ಪುಟಾಣಿಯಲ್ಲಿ ಪರಿಚಯ ಆಗಿದ್ದವನು. ಅಲ್ಲಿಂದ ಪರಿಚಯ ಆಗಿದ್ದು ಸಿಂಹದ ಮನಸ್ಸಿನಲ್ಲಿ ನಾನು ಅರ್ಜುನು ಅವನು ಒಟ್ಟಿಗೆ ಮಾಡಿದ್ವಿ. ಆಮೇಲೆ ಮಳೆ ಬಂತು ಮಳೆಲೆ ನಾನು ಅರ್ಜುನು ಪ್ರಸನ್ನ ಒಟ್ಟಿಗೆ ಮಾಡಿದ್ವಿ. ನಿಮ್ದು ಕಾಮಿಡಿ ಅಲ್ಲ ಸರ್ ನಿಮ್ದು? ಅದರಲ್ಲಿ ಇಂದ್ರ ಇದ್ದಾರೆ, ಅರ್ಜುನ್ ಹೀರೋ, ಇಂದ್ರ ಹೀರೋಯಿನ್. ಹಾಗೆ ಅದು ನಂದು ಪ್ರಸನ್ನಂದು ಒಂದು ಕಾಮಿಡಿ ಕ್ಯಾರೆಕ್ಟರ್ ಬರುತ್ತೆ, ಮಳೆ ಬಂತು ಮಳೆಲೆ, ಅಲ್ಲಿ ಕೂಡ ಒಟ್ಟಿಗೆ ಮಾಡ್ತೀವಿ. ಆಗಿದೆ ನಂದು ಪ್ರಸನ್ನ ಅರ್ಜುನು. ಅವಾಗ ಆಲ್ಮೋಸ್ಟ್ ನಾವು ಎಲ್ಲೋದ್ರು ಏನ್ ಫಂಕ್ಷನ್ ಅದು ಒಟ್ಟಿಗೆ ಹೋಗ್ತಾ ಇದ್ವಿ. ಬೆಂಗಳೂರು ಬಂದ್ರೆ 3 ಜನ ಒಟ್ಟಿಗೆ ತಿರುಗಾಡ್ತಾ ಇದ್ವಿ, ನಾನು ಬಂದ್ರೆ ಒಟ್ಟಿಗೆ ತಿರುಗಾಡ್ತಾ ಇದ್ವಿ. ಆ ಥರ ಎಲ್ಲ ತುಂಬಾನೇ ಮೆಮೊರೀಸ್ ಇದೆ. ಅವರು ಜ್ಯೋತಿಷಿ ಅವ್ರ ತಂದೆ ಇದ್ರಲ್ಲಿದ್ರು, ಜ್ಯೋತಿಷಿ ಮಾಡ್ತಿದ್ರು. ಅದನ್ನ ಇವನು ಪ್ರಸನ್ನನೂ ಮಾಡ್ತಾ ಇದ್ದ ಅವಾಗ. ಓಕೆ, ಹೌದು. ಪ್ರಸನ್ನ ಅವರು ಕಾಲವಾದಾಗ ಏನಾದ್ರು ತಮಗೆ ಗೊತ್ತಾಯ್ತು? ಹೌದು, ಬಂದಿದ್ದೆ, ಬೆಂಗಳೂರಿಗೆ ಬಂದಿದ್ದೆ ಅವಾಗ. ತುಂಬಾನೇ ಬೇಜಾರಾಯ್ತು. ತುಂಬಾ ಆತ್ಮೀಯವಾದ ಹುಡುಗ ಅವನು, ನಿಜವಾಗ್ಲು. ಏನು ಬ್ಯಾಡ್ ಟೈಮ್ ಅಷ್ಟೇನೆ. ಅಂದ್ರೆ ಅವ್ರು ಮೊದಲಿಂದ ನನಗೆ ಗುಂಡ್ಗುಂಡಿಗೆ ಅವರು ತುಂಬಾನೇ ಇದ್ರು. ಅವ್ರ ತಂದೆನೂ ಸುಮಾರು ಫಿಲ್ಮ್ ತೆಗೆದ್ರು ಅವಾಗಿನ ಕಾಲದಲ್ಲಿ. ಈ ವಾಸ್ ಎ ಪ್ರೊಡ್ಯೂಸರ್ ಕೂಡ. ಅವ್ರ ಜೊತೆಗೂ ಮಾಡಿದಾರೆ, ಅವ್ರ ಫಿಲಮ್ ತೆಗೆದಿದ್ದ ಒಂದು ಫಿಲಮ್ ಅಲ್ಲೂ ಮಾಡಿದೆ, ಪ್ರಚಾರ ಮಾಡಿದ್ದಾರೆ. ತುಂಬಾ ಜನ ಕೆಲವರು ನಾನು ರಿಸರ್ಚ್ ಮಾಡಬೇಕಾದ್ರೆ ನಿಮ್ ತಂದೆ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳ್ಬಿಟ್ಟು ಪ್ರಸನ್ನ ಅಂತ ತಿಳ್ಕೊಂಡು ಕನ್ಫ್ಯೂಸ್ ಆಗಿದೆ. ಇಂಡಸ್ಟ್ರಿ ರಿಲೇಟೆಡ್ ಅದು ಒಂದು ರಾಂಗ್ ಇನ್ಫಾರ್ಮೇಶನ್ ಸಿಕ್ಕಿತ್ತು ನನಗೆ. ಪ್ರಕಾಶ್ ಸರ್, ಇಂಜಿನಿಯರಿಂಗ್ ಹೋದ್ರೆ ಅಂದ್ರೆ ನೀವು ಇಂಜಿನಿಯರಿಂಗ್ ಓದೋ ದಿಸ್ಗಳಲ್ಲೋ ಇಲ್ಲ PU ಓದೋ ದಿಸ್ಗಳಲ್ಲೋ ನಿಮ್ಮ ಅವತ್ತಿನ ಸ್ನೇಹಿತರುಗಳು, ಕಾಲೇಜಿನ ಸಹಪಾಠಿಗಳು, ನಿಮ್ಮ ಕ್ಲಾಸ್ಮೇಟ್ಸು ನಿಮ್ಮ ಚಿತ್ರಗಳು ನೋಡಿದ್ರೆ ರೆಕಗ್ನೈಸ್ ಮಾಡೋರ ನಿಮ್ಮನ್ನ? ಮಾಡ್ತಾರೆ, ತುಂಬಾನೇ ಮಾಡಿದ್ದಾರೆ. ಗೊತ್ತಾಯ್ತಾ ನೀವು ಅಂದ್ರೆ ಬದಲಾಗಿರುತ್ತಲ್ಲ ಚೈಲ್ಡ್ಹುಡ್ಗೂ ಒಂದು ಟೀನ್ಸ್ ಬರೋದಕ್ಕೂ? ಅವಾಗ ನಾನು ಇಂಜಿನಿಯರಿಂಗ್ ಬಂದ್ರು ಕೂಡ 4-5 ವರ್ಷದ ಗ್ಯಾಪ್ ಅಷ್ಟೇನೆ. ಈಗ 40 ವರ್ಷದ ಗ್ಯಾಪ್, ಅವಾಗ 4-5 ವರ್ಷ ಗ್ಯಾಪ್. ನಾಗರೊಳಗೂ ನನಗೆ ಇಂಜಿನಿಯರಿಂಗಿಗೂ 5-6 ವರ್ಷ ಗ್ಯಾಪ್, 6 ವರ್ಷ ಅಷ್ಟೇನೆ. ಹಾಗಾಗಿ ಇಂಜಿನಿಯರಿಂಗ್ ಅಲ್ಲಿ ಕಂಡು ಹಿಡಿದ್ರು ತುಂಬಾ ಜನ. PUC ಅಂತೂ ಎಲ್ರಿಗೂ, ನಾನು ಶಿವಮೊಗ್ಗದಲ್ಲಿ ಓದ್ರಿಂದ ಎಲ್ರಿಗೂ ಗೊತ್ತಾಗ್ತಿತ್ತು. ಇಂಜಿನಿಯರ್ಲು ಕಂಡು ಹಿಡ್ತಾರೆ, ಬೇರೆ ಬೇರೆ ಭಾಷೆಯವರು ಕೂಡ, ಬೇರೆ ರಾಜ್ಯದವರು ಕೂಡ ಬರೋರು ಇಂಜಿನಿಯರಿಂಗಿಗೆ.
ಅವ್ರಿಗೆ ಬಿಟ್ಬಿಟ್ಟು ಮತ್ತೆ ಕನ್ನಡದವರಿಗೆಲ್ಲ ಗೊತ್ತಾಗ್ತಿತ್ತು. ಬೇರೆ ಭಾಷೆ ಆಫರ್ಗಳು ಯಾವ್ದಾದ್ರು ಬಂದಿತ್ತಾ ನೀವು ಬಚ್ಚಿ? ಇಲ್ಲ, ನನಗೆ ಯಾವುದು ಬಂದಿಲ್ಲ. ಓಕೆ. ಇನ್ನೊಂದು ನಾನು ಮಾತಾಡ್ಲೇಬೇಕಾಗಿರೋ ವಿಷಯ, ಪ್ರಚಂಡ ಪುಟಾಣಿಗಳನ್ನ ನೀವು ಹೆಡ್ ಶೇವ್ ಮಾಡಿದ್ದು. ಹೌದು, ಹೆಡ್ ಶೇವ್ ಮಾಡಿದ್ರು. ಅದೊಂಥರ ಜುಟ್ಟು ಟಿಪಿಕಲ್ ಕ್ಯಾರೆಕ್ಟರೈಸೇಷನ್. ಅದು ಹೇಳಿ ಸರ್, ಅಂದ್ರೆ ಮನೆಯಲ್ಲೆಲ್ಲ ಒಪ್ಪೋರ ಜನರಲಿ ತಲೆ ಬೋಡಿಸೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಹೌದು, ಸಹಜವಾಗಿ ನಮ್ಮ ತಂದೆ ತುಂಬಾನೇ ರಿಜಿಸ್ ಮಾಡಿದ್ರು. ಆಮೇಲೆ ಅವರು ಕತೆಗೆ ಸೆಲೆಕ್ಟ್ ಮಾಡಾಗೋಯ್ತು, ನಾನೇ ಬೇಕು ಅಂತೇಳಿ. ನಮ್ಮ ತಂದೆ ತುಂಬಾ ಅಪೋಸ್ ಮಾಡಿದ್ರು ಕೂಡ ಆಮೇಲೆ ಅವ್ರನ್ನ ಒಪ್ಸಿ ನನಗೆ ಕೂಡ ಕಣ್ಣಲ್ಲಿ ನೀರು ಬಂತು. ಬಟ್ ಆಮೇಲೆ ಫಿಲಮ್ ನೋಡಿದ್ಮೇಲೆ ಅಂತೂ ಅದು ಮಾಡಿದಕ್ಕೆ ಅದು ಚೆನ್ನಾಗಿ ಹೋಯ್ತು ಅಂತ ಅನಿಸ್ತಾ. ಆಮೇಲೆ ನಮ್ಮ ತಂದೆ ತುಂಬಾ ಅಪೋಸ್ ಮಾಡಿ, ಯಾಕಂದ್ರೆ ಸಂಸ್ಕೃತಿ ಏನಂತಂದ್ರೆ ಓಕೆ, ತಂದೆ ತಾಯಿ ಇದ್ದಾಗ ತಲೆ ನಮ್ಮಲ್ಲಿ ಆ ಸಂಸ್ಕೃತಿ ಇರೋದ್ರಿಂದ ಅಪ್ಪ ಅಪೋಸ್ ಮಾಡಿದ್ರು, ತುಂಬಾನೇ ಅಪೋಸ್ ಮಾಡಿದ್ರು. ಆಮೇಲೆ ಫೈನಲ್ ಆಗಿ ಓಕೆ ಈ ಫಿಲಮ್ ಬಂದಾಗ ಆಮೇಲೆ ನನಗೆ ಮತ್ತೆ ಬ್ರಹ್ಮ ಅವ್ರಿಗೆ ಇಬ್ರಿಗೂ ಹೆಡ್ ಶೇವ್ ಮಾಡಿದ್ರು. ಬ್ರಹ್ಮ ಅವರು ನನ್ನ ಫಿಲಮ್ ಅಲ್ಲಿ ನನ್ನ ತಂದೆ ಪಾತ್ರ. ಅವರು ಒಳ್ಳೆ ಆರ್ಟಿಸ್ಟ್, ನಿಜವಾಗ್ಲು ತುಂಬಾ ಚೆನ್ನಾಗಿ ಹೇಳ್ಕೊಡೋರು ನಮಗೆ ಕೂಡ ಅಷ್ಟೇ. ಅವರು ಒಂದು 5-6 ವರ್ಷ ಆಯ್ತು ಅನ್ಸುತ್ತೆ. ತುಂಬಾ ಸಾಫ್ಟ್ ಗೈ, ತುಂಬಾ ಸರ್. ಕನ್ನಡಕ ನೀವು ಕ್ಯಾರೆಕ್ಟರ್ಗೆ ಹಾಕಿದ್ದು ನಿಮ್ಗೆ ನಿಜವಾಗ್ಲೂ ಆಗ್ತಿದ್ದು ಅದೊಂದು ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಆಕ್ಚುಲಿ ಫಸ್ಟ್ ನನಗೆ ಒಂದಷ್ಟು ಫೋಟೋಸ್ ಕಳಿಸಿ ಅಂತ ಹೇಳಿದ್ರು ನನಗೆ ಮನೆಯಿಂದ. ಅಲ್ಲಿ ಏನು ಮಾಡಿದೆ, ನಾನು ಸುಮ್ಮನೆ ಒಂದು ಸ್ಟುಡಿಯೋದಲ್ಲಿ ನಾನು ಒಂದು ಸ್ಟುಡಿಯೋದಲ್ಲಿ ಒಂದು ಕನ್ನಡಕ ಇಟ್ಕೊಂಡು ಹಿಂಗೆ ನೋಡ್ತಾ ಇರೋದು, ಅಲ್ಲೇನೋ ಪೇಪರ್ನ ಬೂತ್ ಕನ್ನಡ ಇಟ್ಕೊಳ್ಳೋದು ನೋಡೋದು ಮಾಡಿದೆ. ಅದು ಅವರಿಗೆ ಕ್ಯಾರೆಕ್ಟ್ರಲ್ಲೂ ಕನ್ನಡಕ ಹಾಕ್ಬಿಡೋದು ನನಗೆ. ಅದೇನಾಯ್ತು ಅಂದ್ರೆ, ಒಂದು ಬಿಸಿಲಲ್ಲಿ ಫಾರೆಸ್ಟಲ್ಲಿ ಬೆಂಕಿ ಹಚ್ಚಬೇಕಲ್ಲ, ನನ್ನ ಕನ್ನಡಕನ ತೆಗೆದು ಬೆಂಕಿ ಹಚ್ಚಬೇಕು. ಫಾರೆಸ್ಟಲ್ಲಿ ನಾವು ಏನೋ ಮಾಡ್ಕೋಬೇಕಲ್ಲ ಮಕ್ಕಳುಗಳು ಅವಾಂತರ. ಅದು ಆ ಕತೆಗೆ ಮ್ಯಾಚ್ ಹಂಗೆ ನನಗೆ ಒಂದು 5 ಥರ ಫೋಟೋ ತೆಗೆಸಿ ಕಳಿಸಿ ಅಂತ ಹೇಳಿದ್ರು. ಒಂದು ಕನ್ನಡಕ ಹಾಕೊಂಡಿರೋದು ಪ್ಲಸ್ ಇದು. ಅದು ನನಗೆ ಫಿಲಮ್ ಕಂಟಿನ್ಯೂ ಎಲ್ಲ ಫಿಲಮ್ ಅದು ಇದೊಂಥರ ರೆಗ್ಯುಲರೈಸ್ ಆಗೋದು. ನನಗೆ ಏನು ಐಸೈಟ್ ಇಲ್ಲ. ಎಲ್ಲ ಫಿಲಮ್ ನಾಗರೋಳೆ, ಪೊಟೇಜಿನ್ 1 2 3, ಪ್ರಚಂಡ ಪುಟಾಣಿ, ಸುಮಧಮಯ ಸೈನ್ಯ, ಆಮೇಲೆ ಮಳೆ ಬಂತು ಮಳೆ, ನನಗೆ ಎಲ್ಲದರಲ್ಲೂ ಕಂಪಲ್ಸರಿ ಹಾಕಿದ್ರು. ಇವತ್ತಿಗೂ ನನಗೆ ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಯಾವುದಕ್ಕೂ ಕನ್ನಡಕ ಬೇಡ ಎಕ್ಸೆಪ್ಟ್ ರೀಡಿಂಗ್. ಅದು ರೌಂಡ್ ಗ್ಲಾಸ್, ಗಾಂಧಿ ಗ್ಲಾಸ್ ಎಲ್ಲದರಲ್ಲೂ ಗಾಂಧಿ ಗ್ಲಾಸ್, ಬ್ಲಾಕ್ ಫ್ರೇಮು. ಹೌದೌದು, ಗಾಂಧಿ ಗ್ಲಾಸ್. ಎಸ್. ಆಮೇಲೆ ಕ್ಲೋಸ್ ಇದ್ದಾಗ ತುಂಬಾ ನಮ್ಮ ಬೂತ್ ಕನ್ನಡಿ ತರ ಗ್ಲಾಸ್ ಹಾಕೋರು, ನಾರ್ಮಲ್ ಇದ್ದಾಗ ರೆಗ್ಯುಲರ್ ಗ್ಲಾಸ್ ಹಾಕೋರು. ಎಸ್. ಮಳೆ ಬಂತು ಮಳೆ ಸಿನಿಮಾ ಮಾತಾಡ್ಬೇಕಾದ್ರೆ ನಿಮ್ ಕಾಂಬಿನೇಷನ್ ಇಲ್ಲ ಅಂತ ಕಾಣುತ್ತೆ. ವಜ್ರಮುನಿ ಅದರಲ್ಲಿ ಒಂದು ಅವರೇ ಮೊಸಳೆ. ಹೌದು ವಿಲನ್. ಅವತ್ತಿನ ದಿವಸದಲ್ಲಿ ಎಂತ ಕಾನ್ಸೆಪ್ಟ್ ಸರ್ ಅದು. ಅದು ನಮ್ಮ ಗುರುಗಳಾದ ಸುಬ್ರಾಯದ್ದೇ ಪ್ರೊಡಕ್ಷನ್. ಅದು ಅವ್ರದ್ದೇ ಪ್ರೊಡಕ್ಷನ್. ಆಮೇಲೆ TS ಪ್ರಕಾಶ್ ಅಂತ ಹೇಳಿ ಕ್ಯಾಮ್ರಾಮನ್. ಮೊದಲು ನಾಗರೋಡೆಗೆಲ್ಲ ಹೌದು ತುಂಬಾ, ಅವರು ಇದಕ್ಕೆ ಡೈರೆಕ್ಟರ್. ಮಳೆ ಬಂತು ಮಳೆ. ಹೌದು. ಬಟ್ ಅಂದ್ರೆ ಫಿಲ್ಮ್ ಅಷ್ಟು ಕ್ಲಿಕ್ ಆಗ್ಲಿಲ್ಲ. ಅವ್ರು ಹಾಕಿದ ಬಂಡವಾಳಕ್ಕೆ ಸ್ವಲ್ಪ ಹೊಡ್ತಾ ಬಿತ್ತು. ಹಾಗಾಗಿ ಆ ಕಡೆ ಸುಂಡೂರು, ಆ ಕಡೆ. ಹೌದು, ನಾವು ಅಲ್ಲಿ ಸುಂಡೂರಲ್ಲಿ 1 ತಿಂಗಳು ಕ್ಯಾಂಪ್ ಹಾಕಿದ್ವಿ ಅವಾಗ. ಹೌದು, ಅಲ್ಲೂ ಟೆಂಟ್ ಹಾಕಿದ್ವಿ. ಅಗೇನ್ ಸೇಮ್ ಓಲ್ಡ್ ಫ್ರೆಂಡ್ಸ್ ನೀವು, ಅರ್ಜುನ್ ಅವರು, ಪ್ರಸನ್ನ. ಅರ್ಜುನ್ ಆಲ್ಮೋಸ್ಟ್ ಆ ಲೆವೆಲ್ಗೆ, ಇನ್ನೇನು ತಮಿಳ್ ಎಂಟರ್ ಆಗೋ ಲೆವೆಲ್ಗೆ ಬಂದಿದ್ದ. ಮಳೆ ಬಂತು ಮಳೆ ಆಶಾ ಅಂತ ಮಾಡ್ದ, ಇನ್ ಬಿಟ್ವೀನ್ ಸಿಂಹದ ಮೆರಿಸೇನೆ ಅಂತ ಆಶಾ ಮಾಡ್ದ. ಆಶಾ ಅಲ್ಲಿ ಅರ್ಜುನ್, ಇಂದ್ರ ಹೀರೋಯಿನ್. ಅದ್ರಲ್ಲಿ ಮತ್ತೆ ಮಳೆ ಬಂತುಳಲ್ಲಿ ಇವರೇ ಇಬ್ರು. ಅದಾಗ್ತಿದ್ದಂಗೆ ತಮಿಳು ಕ್ಲಿಕ್ ಆಯ್ತು. ತುಂಬಾನೇ ತಮಿಳಿಗೆ ಹೊಟ್ಟೋದ. ಸೊ ನಿಮ್ಗೆ ಎಷ್ಟು ಪ್ರೌಢತೆ ಇದೆ ಸರ್, ನಿಮ್ಮ ಒಬ್ಬ ಗೆಳೆಯ ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ರೆಕಗ್ನೈಸ್ ಆಗಿರುವಂತ ಒಬ್ಬ ಸ್ಟಾರ್. ಒಂದು ಏನೇ ಎಷ್ಟೇ ಫ್ರೆಂಡ್ಸ್ಗಳು ನಮ್ಗೆ ಪ್ರೊಫೆಷನಲಿ ಬರ್ಬೋದು, ಆದ್ರೆ ಒಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಅನ್ನೋ ಒಂದು ಆ ವಾಮ್ತ್ ಬೇರೆ ಅಲ್ವ ಸರ್. ಇವತ್ತಿಗೆ ಏನಾರು ಚೆನ್ನಾಗಿ ಹೋದ್ರೆ ಫೋನ್ ಮಾಡಿದ್ರೆ ಅವ್ನ ಮನೆಗೆ ಬರದೇ ಇದ್ರೆ ಬೇಜಾರು ಮಾಡ್ಕೋತಾನೆ. ಒಂದೊಂದ್ಸರಿ ಹೇಳಕ್ ಫೋನ್ ಮಾಡಲ್ಲ, ಯಾಕಂದ್ರೆ ನಂಗೆ ಬೇಗ ಬರೋದಿರುತ್ತೆ. ಹಾಗೆ ಹೋಗಿ ಬರ್ತೀವಿ. ಫ್ಯಾಮಿಲಿ ಕರ್ಕೊಂಡು ಹೋಗಿದ್ದೀನಿ ಅವ್ರ ಮನೆಗೆ. ಮದುವೆ ಅನ್ನೋದು ನಮ್ಮ ಭಾನುಪ್ರಕಾಶ್ ಅವರ ಜೀವನದಲ್ಲಿ ಯಾವಾಗ ಆಗಿದ್ದು? ಮೇಡಮ್ ಹೆಸರೇನು, ಯಾವ ಊರಿನವರು? ನನ್ನ ಮದುವೆ 91 ಇಸ್ವಿ ನವೆಂಬರಲ್ಲಿ ಆಯಿತು. ನನ್ನ ಪತ್ನಿ ಹೆಸರು, ಧರ್ಮಪತ್ನಿ ಹೆಸರು ಅರುಂಧತಿ ಅಂತೇಳಿ. ನನಗೊಬ್ಬ ನಂದನ್ ಅಂತ ಮಗ ಇದ್ದಾನೆ ಕೂಡ. ಅವನ ಟೋಟಲ್ ಎಜುಕೇಷನ್ ಆಲ್ಮೋಸ್ಟ್ ಭದ್ರಾವತಿನಲ್ಲಿ ಪೂರ್ಣಪದ್ಯ ಇನ್ಸ್ಟಿಟ್ಯೂಟಲ್ಲಿ ಆಯಿತು. ನರ್ಸರಿಯಿಂದ SLC ತನಕ, ಆಲ್ಮೋಸ್ಟ್ PUC ಭದ್ರಾವತಿಲಿ ಆಯಿತು. ನಂತರ ಅವನು JC-ನಲ್ಲಿ ಇಂಜಿನಿಯರಿಂಗ್ ಮಾಡ್ದ. ಆಮೇಲೆ ಉನ್ನತ ಶಿಕ್ಷಣಕ್ಕೆ ಜರ್ಮನಿಗೆ 3 ವರ್ಷ ಹೋಗಿ MS ಮುಗಿಸ್ಕೊಂಡ್ಬಂದ. ಈಗ ಬೆಂಗಳೂರಲ್ಲೇ ವರ್ಕ್ ಮಾಡ್ತೀಯಾನೆ. ಇತ್ತೀಚೆಗೆ ಅವನಿಗೆ ಮದುವೆ ಕೂಡ ಆಯಿತು. ಸೊಸೆ ಕೂಡ IBM ಅಲ್ಲಿ ವರ್ಕ್ ಮಾಡ್ತಾರೆ. ನನ್ನ ವೈಫು ಹೋಮ್ ಮೇಕರ್. ಅವರು ತೀರ್ಥಹಳ್ಳಿ ಕಡೆಯವರು, ಅಲ್ಲೇನೆ. ಓಕೆ. ಮೇಡಮ್ ಅವರು ನಿಮ್ದು ಪಿಕ್ಚರ್ಗಳೆಲ್ಲ ನೋಡಿದ್ರಂತ? ತುಂಬಾನೇ ನೋಡಿದ್ದಾರೆ. ಅವಾಗಿನ ಕಾಲದಲ್ಲಿ ಎಂಜಾಯ್ ಮಾಡಿದ್ದಾರೆ ಅವಾಗ. ನೋಡಿ, ಹಿಂಗೆ ಡೆಸ್ಟಿನಿ ನೋಡಿ ಎಂಜಾಯ್ ಮಾಡಿರೋರು ಇವತ್ತು ಅವ್ರ ಲೈಫ್ ಪಾರ್ಟ್ನರ್ ಆಗ್ತಾರೆ ಅಂದಾಗ. ಮಗನ್ಗೆ ನಿಮ್ ಸಿನಿಮಾಗಳೆಲ್ಲ ತೋರಿಸಿದ್ರ ಸರ್? ನೋಡಿದ್ದಾರೆ. ಅವನಿಗೆ ನಾ ಸಿನಿಮಾ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ನೋಡ್ತಾನೆ, ಕೂತ್ಕೊಂಡು ನೋಡ್ತಾನೆ. ಸಿನಿಮಾ ರಂಗದ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಬೀಗರು ಗೊತ್ತಾ ಸಿನಿಮಾ? ಅವ್ರಿಗೆ ಗೊತ್ತಾ, ಈಗಲೂ ಗೊತ್ತಾಗಿದೆ, ಈಗ ಗೊತ್ತಾಗಿದೆ. ಓಕೆ.
ಓಕೆ, ಅಂದ್ರೆ ಮಗಂದ ಮದುವೆ ಮೊನ್ನೆ ಆಯ್ತು. ನಾನು ಪಾಪ ನನಗೂ ಹೇಳಿದ್ರು ನವೆಂಬರ್ ಮದುವೆ ಆಗಿತ್ತು, ಪ್ಲಾನ್ ಮಾಡಿದೆ, ಬಟ್ ಹೋಗೋದಕ್ಕಾಗಿಲ್ಲ. ಶಿವಮೊಗ್ಗದಲ್ಲಿ ಇವಾಗ ನಿಮ್ಮ ತಮ್ಮ ಅವ್ರ ಜೊತೆ ನಿಮ್ಮ ತಂದೆ ತಾಯಿ ಓಕೆ. ಶಿವಮೊಗ್ಗದಲ್ಲೇನೆ ಮದುವೆ ಮಾಡೋದಕ್ಕೆ ಕಾರಣ ಅಪ್ಪ ಅಮ್ಮ ರೀಸನ್? ಹೌದು, ಅಪ್ಪ 89 ಇಯರ್ಸ್, ಅಮ್ಮ 85. ಹಾಗಾಗಿ ತುಂಬಾ ಏಜ್ ಆದ್ರಿಂದ ಟ್ರಾವೆಲ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ನಮ್ಮ ಬೀಗರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲೇ ಮಾಡಿದ್ವಿ ಎಲ್ಲ. ಅವರು ಕಣ್ ತುಂಬ ನೋಡಂಗಾಯ್ತು. ಅಮ್ಮಂಗೆ ಸ್ವಲ್ಪ ಪ್ರಯಾಣ ಮಾಡ್ಲಿಕ್ಕೆಲ್ಲ ಕಷ್ಟ ಆಗತ್ತೆ ಅಮ್ಮನಿಗೆ, ಹಾಗಾಗಿ. ಎಸ್ ಭಾನುಪ್ರಕಾಶ್ ಸರ್, ಇವಾಗ ಮೇಡಮ್ ಅವರು ನಿಮ್ಮ ಮದುವೆ ಆಗೋ ಹೊಸರಲ್ಲಿರ್ಬೋದು ಅಥವಾ ನೀವು ಕೆಲಸ ಸೇರಿ ಒಂದು ಲೈಫ್ ಅನ್ನೋದು ನೀವೇನು ತಂದೆಯವ್ರು ಏನು ಆಸೆ ಪಟ್ಟಿದ್ರು ಅಥವಾ ತಾವೇನು ಆಸೆ ಪಟ್ಟಿದ್ರಿ ಹಂಗೆ ಸ್ಟ್ರೀಮ್ ಲೈನ್ ಆಗ್ತಾ ಬಂತು. ಇದೆಲ್ಲ ಆಗ್ತಾ ಬರ್ತಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನೀವು ಆಕ್ಟ್ ಮಾಡಿ ಅಂತ ಮನೆಯಲ್ಲಿ ನಿಮಗೂ ಅನಿಸ್ಲಿಲ್ಲ? ಮೇಡಮ್ ಹೇಳಿದ್ರೆ ಏನಾದ್ರು ಹೇಳೋ ಪ್ರಯತ್ನ ಪಟ್ಟಿದ್ರ? ಆ ಥರ ಪ್ರೆಜರ್ ಇಲ್ಲ, ಟೋಟಲಿ ಆಲ್ಮೋಸ್ಟ್ ಐಸೋಲೇಟ್ ಆಗಿದ್ದೆ ಅಂತ ಹೇಳ್ಬೋದು. ಈಗ ಬೆಂಗಳೂರು ಬಂದ್ಮೇಲೆ ನನಗೆ ಒಂಚೂರು ಆಸಕ್ತಿ ಬರಕ್ಕೆ ಶುರುವಾಯ್ತು. ಈಗ ಒಂದು ನಾನು ಆಲ್ಮೋಸ್ಟ್ 27 ವರ್ಷ ನಾನು ಮೈಸೂರು ಪೇಪರ್ ಮಿಲ್ಸ್ ಅಲ್ಲಿ ವರ್ಕ್ ಮಾಡಿದೆ. ಬಿಕಾಸ್ ಸಮ್ ಇಶ್ಯೂಸ್ ಇಂಡಸ್ಟ್ರಿ ವಾಸ್ ಕ್ಲೋಸ್. ಆದ್ರಿಂದ ನಾನು ಒಂದು ಬೇರೆ ಈಗ ಮೈಸೂರು ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅಂತ ಹೇಳಿ KSIC ಮೈಸೂರು ಸಿಲ್ಕ್, ಇಲ್ಲಿ ಆಲ್ಮೋಸ್ಟ್ 7 ವರ್ಷದಿಂದ ನಾನು ಜನರಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಬಂದ್ಮೇಲೆ ನನಗೆ ಈ ಫಿಲಮ್ದೆಲ್ಲ ಹಳೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಾ ಬಂತು. ಈಗ ಫ್ರೆಂಡ್ಸ್ ಶುರುವಾಯ್ತು. ಈಗ ಮೊನ್ನೆ ಇತ್ತೀಚೆಗೆ ಎಲ್ಲ ಸೇರಿದಾಗ ಎಲ್ಲ ಮತ್ತೆ ಸೇರಿ ಒಂದು ಫಿಲಮ್ ಮಾಡೋಣ ಅಂತ ಎಲ್ರಿಗೂ ಒಂದು ಆಸೆ ಹುಡ್ತು. ಈಗ ಮತ್ತೆ ಈಗ ಆಸೆ ಶುರು ಆಯ್ತು. ಈಗ ಬರ್ಬೋದೇನೋ ಮುಂದೆ, ಹೇಳಕ್ ಬರಲ್ಲ. ಈಗ ನನಗೆ ಒಂದಂತೂ ಆಸೆ ಇದೆ ಸರ್, ಅಂದ್ರೆ ನಾನು ಕಳೆದ ಬಾರಿ ನವೀನ್ ಅವ್ರದ್ದು ಮಾಡ್ಬೇಕಾಗಿರೋದನ್ನ ಹೇಳಿದ್ದೆ. ಸಿನಿಮಾ ಅಂತಲ್ಲ ಅಥವಾ ನನ್ನ ಕಾರ್ಯಕ್ರಮ ಅಂತಾನೂ ಅಲ್ಲ, ನನಗೆ ನಿಮ್ಮೆಲ್ಲರನ್ನೂ ಒಟ್ಟಿಗೆ ಸೇರಿಸ್ಬೇಕು. ನೀವೆಲ್ಲ ಬಾಲ ಕಲಾವಿದರು ಯಾರ್ಯಾರು ನಾನು ಸಂದರ್ಶನ ಮಾಡಿದ್ದೀನಿ ಅಥವಾ ಯಾರು ನಮ್ಮ ಸಂಪರ್ಕದಲ್ಲಿ ಬರ್ತಾರೆ, ಎಲ್ಲಾರ್ದು ಒಂದು ಕನ್ವೀನಿಯಂಟ್ ಡೇಟ್ ತಗೊಂಡು ಒಂದು 2 ದಿವಸ ಮತ್ತೆ ನೀವುಗಳೆಲ್ಲ ಮಕ್ಕಳಾಗೋದು ನೋಡೋ ಆಸೆ ನನಗೆ. ಅದು ನಿಜವಾಗ್ಲೂ ಯಾರು ಮಾಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ನನಗೆ ತುಂಬಾ ಆಸೆ ಇದೆ ಸರ್. ನಾನು ಇನ್ಫ್ಯಾಕ್ಟ್ ರೇಖಾ ಅವ್ರ ಹತ್ರ ಮಾತಾಡಿದೀನಿ, ಹೇಮಾ ಪಂಚಮುಖಿ ಮೇಡಮ್ ಅವ್ರ ಹತ್ರ ಮಾತಾಡಿದೀನಿ, ನವೀನ್ ಅವ್ರಿಗೆ ಹೇಳಿದೀನಿ, ಅರ್ಜುನ್ಗೆ ಹೇಳಿದ್ದೀನಿ, ಮಾಸ್ಟರ್ ಅರ್ಜುನ್ಗೆ. ನಾನು ಇವಾಗ ನಿಮಗೂ ಹೇಳ್ತಾ ಇದ್ದೀನಿ, ಮಾಡಿ ಒಂದ್ ದಿವಸ ಎಲ್ಲ ಸೇರೋಣ, ಡೆಫಿನೆಟ್ ಆಗಿ ಒಂದ್ ದಿವಸ ಎಲ್ಲ ಮಾಡೋಣ, ಪ್ಲಾನ್ ಮಾಡೋಣ. ಅದನ್ನ ನಾವು ಶೂಟ್ ಮಾಡ್ತೀವೋ ಯೂಟ್ಯೂಬ್ ಹಾಕ್ತಿವೋ ಅದು ಬೇರೆ, ಅದ್ ನೋಡೋಣ, ಬೇಕಿದ್ರೆ ಮಾಡ್ಕೊಳ್ಳೋಣ. ಇಲ್ಲವಾದ್ರೆ ಆ ಅಕೇಶನ್ ಆ ಟೈಮ್ ಇದೆಯಲ್ಲ ಅದೊಂದು ಸೂಪರ್ ಆಗ್ಬಿಟ್ರೆ, ಒಂದು ಇಂದಿರಾ ಮೇಡಮ್ ಒಂದು ಸೀನಿಯರ್ ಆಗಿ ಅವರು ಬಂದ್ಬಿಟ್ರೆ ಅದಕ್ಕೆ ಅಲ್ಲ ಸದ್ಯದಲ್ಲಿ ಮಾಡೋಣ, ಅವ್ರದ್ದು ಮಾಡೋಣ, ಏನ್ ತೊಂದ್ರೆ ಇಲ್ಲ. ಥ್ಯಾಂಕ್ ಯು ಸರ್. ಸಾರ್ ಹೇಳಿದ್ದಾರೆ ಟಚ್ ಗೋಲ್ಡ್, ಅವ್ಳಿಗೆ ಒಪ್ಸಿದೀನಿ. ಅವ್ರಿಗೆ ಏನಂತಂದ್ರೆ ಯಾವಾಗ ನಮ್ಮ ಕನ್ನಡ ಸಕ್ಸಸ್ ಆಗತ್ತೆ ಅಂದ್ರೆ ಅದು ಅನ್ನ ಕೂಡ ಭಾಷೆ ಆಗ್ಬೇಕದು. ಕನ್ನಡ ಮಾತಾಡಿದ್ರೆ ಅನ್ನ ಸಿಗುತ್ತೆ ಅಂದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ, ಇಲ್ಲಾಂದ್ರೆ ಆಗಲ್ಲ. ವಂಡರ್ಫುಲ್. ಅನ್ನ ಕೂಡ ಭಾಷೆ ಆಗ್ಬೇಕದು.